ಸವಲತ್ತನ್ನು ಇವೇನು ಮಿಷನರಿಗಳಿದ್ದಾವೆ ಇದಕ್ಕೆ ಇವತ್ತು ನಾವು ವಿತರಣೆ ಮಾಡಿದ್ವಿ. ಸುಮಾರು ಈ ತಾಲೂಕಲ್ಲಿ ರೇಷ್ಮೆ ಬೆಳೆಗಾರರು ಒಟ್ಟಾರೆಯಾಗಿ 548 ಜನ ರೈತರು, 538 ಜನ ಇಲ್ಲಿ ರೇಷ್ಮೆ ಬೆಳೆಗಾರರಿದ್ದಾರೆ. ಎಲ್ಲ 4 ಹೋಬಳಿಯಿಂದ. ಆ 4 ಹೋಬಳಿಯಿಂದ ಈ ವರ್ಷ ಹೊಸ ಈ ಒಂದು ನಾವೇನು ಪರಿಕರಗಳು ಏನು ನಾವು ವಿತರಣೆ ಮಾಡ್ತಾ ಇದ್ದೀವಿ, ಇವು ಹೊಸದಾಗಿ ರೇಷ್ಮೆ ಬೆಳೆಯನ್ನು ಪ್ರಾರಂಭ ಮಾಡೋಂಥವ್ರಿಗೆ. ಅದರಲ್ಲಿ ನಮಗೆ ಸುಮಾರು 98 ಜನ ಇವರೆಲ್ಲ ಗುರುತಿಸಿದ್ದಾರೆ ಈ ವರ್ಷದಲ್ಲಿ. ಇವತ್ತು ನಾವು 75 ಜನರಿಗೆ ಸುಮಾರು 50,000 ಇರ್ತಕ್ಕಂಥ ಸರ್ಕಾರದಿಂದ 50,000 ಹಣ ಮಿಷನರಿಗೆ ಏನೇನು ಬೇಕು ಅದನ್ನು ಮಾಡ್ತಾರೆ. ಇಲ್ಲಿ ಬೇರೆ ಬೇರೆ ಸಲಕರಣೆಗಳಿದ್ದಾವೆ. ಅದರಲ್ಲಿ 50,000ಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಜನರಲ್ಲರಿಗೆ ಅವರಿಗೆ 75% ಸಬ್ಸಿಡಿ, SC/ST ಜನಾಂಗಕ್ಕೆ 90% ಸಬ್ಸಿಡಿ ಹಂಗೆ ಕೊಡೋಂಥದ್ದು. ಒಟ್ಟಾರೆಯಾಗಿ ನಾವು ಸಾಂಕೇತಿಕವಾಗಿ ಕೆಲವು ಜನಕ್ಕೆ ಕೊಡ್ತಾ ಇದ್ವಿ. ಇವಾಗ ಇವತ್ತೇ ಮಾಡಿರಿ ಎಲ್ಲ ಗೊತ್ತಾಯ್ತಾ, ನಿಮ್ಮನ್ನು ಹುಡ್ಕೊಂಡು ಬರಬಾರ್ದು. ಒಟ್ಟಾರೆಯಾಗಿ 75 ಜನ ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ ಹೊಸದಾಗಿ ಏನು ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಕೊಡೋಂಥ ವ್ಯವಸ್ಥೆ ಇವತ್ತು ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ರಸಗೊಬ್ಬರಗಳ ಮತ್ತು ಬಳಕೆ ಮತ್ತು ಉಪಯುಕ್ತತೆ ಇದಕ್ಕೆ ಪೂರಕವಾಗಿ ಹೇಳ್ಬೇಕಂದ್ರೆ ಈ ಒಂದು ಎಲ್ಲ ಈ ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ನಮ್ಮ ತಾಲೂಕಲ್ಲಿ, ಚಳ್ಳಕೆರೆ ತಾಲೂಕಲ್ಲಿ ಇರ್ತಕ್ಕಂಥ 1,68,000 ಜಮೀನುಗಳು, ಬೇರೆ ಬೇರೆ ಜಮೀನುಗಳು ಇರ್ತದೆ. ಅಂಥ 1,68,000 ಜಮೀನುಗಳಲ್ಲಿರ್ತಕ್ಕಂಥ ಮಣ್ಣನ್ನು ಅವರು ತಗೊಂಡು ಸ್ಯಾಂಪಲ್ ತೊಗೊಂಡು ಅದನ್ನು ಈಗಾಗಲೇ ಮಣ್ಣಿನ ಕಾರ್ಡನ್ನು ರೈತರಿಗೆ ಕೊಡೋಂಥ ಕೆಲಸ. ಯಾಕೆಂದರೆ ಪ್ರತಿಯೊಂದು ಈ ಭೂಮಿಗಳೇನಿದೆ ಬೇರೆ ಬೇರೆ ರೀತಿಯಲ್ಲಿ ಅವು ಗುಣಲಕ್ಷಣಗಳು ಇರ್ತವೆ. ಹಾಗಾಗಿ ಅದನ್ನೆಲ್ಲ ಪ್ರತಿಯೊಂದು ಫ್ಲಾಟಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಈಗಾಗಲೇ 1,68,000 ಕಾರ್ಡ್ಗಳೇನಿದೆ ಫ್ಲಾಟ್ಸ್ಗೆ ಸಂಬಂಧಿಸಿದಂತೆ ಈಗಾಗಲೇ 1,18,000 ಕಾರ್ಡನ್ನು ವಿತರಣೆ ಮಾಡಿದ್ದಾರೆ. ಇನ್ನು 50,000 ಕಾರ್ಡ್ಗಳನ್ನು ಕೊಡಬೇಕು. ಇವೆಲ್ಲ ಜನರೇಟ್ ಆಗ್ತದೆ. ಅದನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೊಡೋಂಥ ಕೆಲಸ ಆಗ್ತದೆ. ಇವತ್ತು ಈ ವೆಹಿಕಲ್ ಏನು ನಾವು ಈಗ ಉದ್ಘಾಟನೆ ಮಾಡಿದ್ವಿ, ಅನಿಲ್ ಮೂಡಿಸೋದು ಅಂತ ಕೆಲಸ. ಏನು ಕಾರ್ಡ್ಗಳೆಲ್ಲ ಕೊಟ್ಟಿರ್ತಾರೆ ಆ ಕಾರ್ಡ್ಗಳಲ್ಲಿರ್ತಕ್ಕಂಥ ಮಾಹಿತಿಗೆ ಪೂರಕವಾಗಿ ರೈತರಿಗೆ ಮಾಹಿತಿಯನ್ನು ಕೊಡೋಂಥ ಕೆಲಸ ಎಲ್ಲ ಗ್ರಾಮ ಪಂಚಾಯತಿಗೆ ಎಲ್ಲ ಇದು ಮಾಡಿ ಈಗಾಗಲೇ ಅವರೆಲ್ಲ ತಿಳಿಸಿದ್ದಾರೆ ಅಲ್ವಾ. ಅಲ್ಲಿ ಜನಗಳು ರೈತರೆಲ್ಲ ಏನೇನು ತಿಳಿಸಿದ್ದಾರೆ. ಬಹುಶಃ ಹಳ್ಳಿಗೂ ಮಾಡಬೇಕು. ಆದರೆ ಇವಾಗ ಅವರು ಏನು ಗ್ರಾಮ ಪಂಚಾಯತಿ ಕೇಂದ್ರಗಳಿಗೆ ಕೊಡ್ತಾರೆ ಮತ್ತು ಹೋಬಳಿ ಲೆವೆಲಲ್ಲಿ ಆಫೀಸ್ಗಳೇನಿರ್ತವೆ ಅಲ್ಲಿ ಮಾಹಿತಿ ಕೊಡೋಂಥ ಕೆಲಸ ಆಗ್ತದೆ, ತಾಲೂಕಲ್ಲಿ ಕೊಡೋಂಥ ಕೆಲಸ ಆಗ್ತದೆ, ಡಿಸ್ಟಿಕಲ್ಲಿ ಕೊಡೋಂಥ ಕೆಲಸ ಆಗ್ತದೆ. ಮತ್ತು ಇದಕ್ಕೆ ಸಂಬಂಧಿಸಿದ ತರಬೇತಿಗಳು ಕೂಡ ಪರಿಣಿತರಿಂದ ಕೊಡಿಸೋಂಥ ಕೆಲಸ ಮಾಡ್ತಾರೆ.